ಬಾಗಲಕೋಟೆ ಬೈ ಎಲೆಕ್ಷನ್ ಏನು ಮೇಟಿ ಅವರು HY ಮೇಟಿ ಅವರು ನಿಧನದಿಂದ ತೆರವಾದಂತ ಕ್ಷೇತ್ರ ವೋಟಿಂಗ್ ಆಗೋಗಿದೆ ನಮ್ದಾಗ್ಲಿ ಏಪ್ರಿಲ್ 9ಕ್ಕೆ ಕೌಂಟಿಂಗ್ ಮೇ 4ಕ್ಕೆ. ಬಟ್ ಇವತ್ತು ಎಕ್ಸಿಟ್ ಪೋಲ್ ಯಾವ್ದೋ ಸಂಸ್ಥೆಗಳಲ್ಲ, ಬಟ್ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ, ಬಿಜೆಪಿ ಅವ್ರು ಏನ್ ಹೇಳ್ತಾರೆ ಅಂತ ಅಷ್ಟೇ ಇದರ ಎಕ್ಸಿಟ್ ಪೋಲ್. ಎಸ್ ರಂಜಿತಾ, ಕಾಂಗ್ರೆಸ್ ಉಮೇಶ್ ಮೇಟಿ ಅಲ್ಲ, ಬಿಜೆಪಿ ವೀರಣ್ಣ ಚರಂತಿಮಠ ಹೌದು, ಅವರಿಬ್ರು ಕ್ಯಾಂಡಿಡೇಟ್. ಇಲ್ಲಿ ದಾವಣಗೆರೆ ತರ 3-4 ಜಾಸ್ತಿ ಪ್ರಶ್ನೆಗಳು. ಬಾಗಲಕೋಟೆ ಮತದಾನ ಆಗೋವರೆಗೂ ಒಂದ್ ಲೆಕ್ಕಾಚಾರ ಇತ್ತು, ಬಿಜೆಪಿನ ಗೆಲ್ಲತ್ತೆ ಅಂತ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ನಾಯಕರು ಹೋದ್ರು, ಪ್ರಚಾರವನ್ನ ಮಾಡಿ ಬಾಗಲಕೋಟೆ ಬಿಜೆಪಿಗೆ, ದಾವಣಗೆರೆ ಕಾಂಗ್ರೆಸ್ ಫಿಕ್ಸ್ ಆಗೋಗಿತ್ತು. ಆದ್ರೆ ವೋಟಿಂಗ್ ಡೇ ಆದ್ಮೇಲೆ ಇತ್ತಲ್ಲ, ಆ ಲೆಕ್ಕಾಚಾರನೇ ಪೂರ್ತಿ ಚೇಂಜ್ ಆಯ್ತು. ಲೆಕ್ಕಾಚಾರ ಅಂತಂದ್ರೆ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಬಗ್ಗೆ ನೆಗೆಟಿವ್, ವೀರಣ್ಣ ಚರಂತಿಮಠ ಬಗ್ಗೆ ವಿಶ್ವಾಸದಲ್ಲಿಲ್ಲ, ಯಾರನ್ನೂ ಮಾತಾಡ್ಸಲ್ಲ, ಮುಖ ಸಿಕ್ಕು ಆಚೆ ಈಚೆ ಅಂತ. ಆದ್ರೆ ಬಿಜೆಪಿ ವೋಟರ್ಸ್ ಇದಾರಲ್ಲಿ, ಬಿಜೆಪಿ ವೋಟರ್ಸ್. ಸೊ ಅದ್ರಲ್ಲೆಲ್ಲ ವಿಜೇಂದ್ರ ಇವರೆಲ್ಲ ಹೋದ್ರು, ಮತ್ತೆ ಯತ್ನಾಳಲ್ಲಿ ಬಂದಿದ್ದ ಕಾರಣ ವಿಜೇಂದ್ರ ಈ ಕಡೆ ದಾವಣಗೆರೆ ಬಂದು ಕುತ್ಕೊಂಡ್ರು. ಬಿಜೆಪಿ ಮೊದ್ಲು ಚೆನ್ನಾಗಿತ್ತು, ನಂತರ ಬಾಗಲಕೋಟೆಯಲ್ಲಿ ಅಂದ್ರೆ ಹಣ ಮತ್ತೆ ಇವರ ಖರ್ಚು ವೆಚ್ಚದಲ್ಲಿ ವಿಷಯದಲ್ಲಿ ಕೂಡ ಬಿಜೆಪಿ ಉಳಿತು. ಅದು ಕ್ಯಾಂಡಿಡೇಟ್ ನ ಕಾರಣಕ್ಕೆ. ಸಿದ್ದರಾಮಯ್ಯ 6-7 ದಿನ ಬಿಡ್ಬಿಟ್ರು ಅಲ್ಲೇ. ಎಲೆಕ್ಷನ್ ಅನೌನ್ಸ್ ಆಗೋ ದಿನನೇ ಅವರು ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಿ ಬಂದ್ರು ಬಾಗಲಕೋಟೆಯಲ್ಲಿ. ಮತ್ತೆ ಅವ್ರ 4 ಜನ, ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು ನಡುವೆ ಫೈಟ್ ಇತ್ತು, ಟಿಕೆಟ್ ಫೈಟ್ ಮೇಟಿ ಮಕ್ಕಳಲ್ಲಿ. ಸೊ ಅಲ್ಲಿ ಉಮೇಶ್ ಮೇಟಿ ಟಿಕೆಟ್ ಅನ್ನ ಇದು ಮಾಡಿದ್ರು. ಬಟ್ ಕಾಂಗ್ರೆಸ್ ತನ್ನ ಸಕಲವನ್ನು ಬಳಸ್ಕೊಂಡು ಎಲೆಕ್ಷನ್ ಮಾಡಿದೆ. ಮೇಟಿ ನಿಧನದಿಂದ ತೆರವಾದಂತ ಅನುಕಂಪ ವರ್ಕೌಟ್ ಆಗುತ್ತೆ ಅನ್ನೋದಿದೆ. ಬಟ್ ಅಲ್ಲೇನು ವೀಣಾ ಕಾಶ್ಯಪ್ ಕೂಡ ಆಸ್ಪಿರೆಂಟ್ ಆಗಿದ್ರು, ರಕ್ಷಿತಾ ಇಟಿ ಕೂಡ ಆಸ್ಪಿರೆಂಟ್ ಆಗಿದ್ರು. ಸೊ ಅಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳಿದೆ. ಬಟ್ ಬಿಜೆಪಿಗೆ ಗೆಲುವಿನ ವಾತಾವರಣ ಜಾಸ್ತಿ ಇತ್ತು. ಆದ್ರೆ ಅವರು ಈಗಲೇ ಏನ್ ಹೇಳ್ತಾರೆ, ಬಿಜೆಪಿ ನಾವೊಂದು 5,000 ಗೆಲ್ತೀವಿ, 5,000 ಅಂತಾರೆ. ಕಾಂಗ್ರೆಸ್ ಅವರು ಕೂಡ ನಾವು 5,000 ಗೆಲ್ತೀವಿ ಅಂತಾರೆ. ಎರಡೂ ಪಾರ್ಟಿಯವರು ಅಂದ್ರೆ ಬಿಜೆಪಿ 2-5,000 ಬಿಜೆಪಿ ಗೆಲ್ಲುತ್ತೆ ಅಂತ, ಕಾಂಗ್ರೆಸ್ ಅವರು ಗೆಲ್ತೀವಿ ಅಂತಾರೆ, ಬಿಜೆಪಿ ಅವರು ಗೆಲ್ತೀವಿ ಅಂತಾರೆ. ಬಟ್ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಕಡೆಗಳಿಗೆ ಆದಂತ ಒಂದಷ್ಟು ಸಂಘರ್ಷ. ಒಬ್ಬ ಚುನಾವಣೆ ಮಾಡ್ಲೇಬೇಕು. ಕಾಂಗ್ರೆಸ್ ದುಡ್ಡು ಖರ್ಚು ಮಾಡೋ ಟೈಮಲ್ಲಿ ನಾವು ನೆಕ್ಸ್ಟ್ ಎಲೆಕ್ಷನ್ ಮಾಡಕ್ಕಾಗಲ್ಲ, ನಾವ್ ಹಿಂಗ್ ಖರ್ಚು ಮಾಡಕ್ಕಾಗಲ್ಲ, ನೀವೇನೋ ಮಾಡ್ಬಿಡ್ತೀರಾ ಅಂತ ಅವ್ರ ಪಾರ್ಟಿಯವ್ರಿಗೆ ಹೇಳಿದಂತ ಕ್ಯಾಂಡಿಡೇಟ್ ಅಂತ. ಕ್ಯಾಂಡಿಡೇಟ್ ಯಾವ ಮಟ್ಟಿಗೆ ವ್ಯತ್ಯಾಸ ಮಾಡ್ಕೋತಾರೆ ಅಂದ್ರೆ, ಕ್ಯಾಂಡಿಡೇಟ್ ವೀರಣ್ಣ ಚರಂತಿಮಠ ಹೌದು ಪ್ರಬಲ ಕ್ಯಾಂಡಿಡೇಟೇ, ಬಟ್ ಅವ್ರ ಬಗ್ಗೆ ಇರೋ ಒಪಿನಿಯನ್ ಅಂತಾನೆ ಯಾರ ಕರೆಕ್ಟ್ ಆಗಿ ಮಾತಾಡಲ್ಲ, ವಿಶ್ವಾಸದಲ್ಲಿಲ್ಲ, ಸಿಡುಕು ಅಂತ. ಅದಕ್ಕೆ ಅವರು ಮಲ್ಲಿಕಾರ್ಜುನ್ ಚರಂತಿಮಠ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ಲಾಗಿ ಇವ್ರು ಸೋತಿದ್ ಕಳೆದ ಬಾರಿ. ಸೊ ಅವರು ಈ ಸಲ ಕಂಟೆಸ್ಟ್ ಮಾಡಿಲ್ಲ. ಆದ್ರೂ ಎಲ್ಲ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ಐತಿ ಗೆಲ್ತೀವಿ ಅಂತ. ಅದು ಒಂದ್ ಸ್ವಲ್ಪ 50-50 ಬಂದ್ ಕೂತಿದೆ. ಬಿಜೆಪಿಗಿಂತ ಕಾಂಗ್ರೆಸ್ ಅವ್ರು ಜಾಸ್ತಿ ವಿಶ್ವಾಸ ಇದೆ ಬಾಗಲಕೋಟೆ ಗೆಲ್ತೀವಿ ಅಂತ. ಸೊ ಹಾಗಾಗಿ ನಾವು ಮೇ 4 ಕಾಯ್ಲೇಬೇಕು. ಏನೇ ಆದ್ರೂ ಕೂಡ ಅದು ನಾವೀಗ ವೋಟ್ ಕೌಂಟ್ ಮಾಡಿ ಹೇಳಕ್ಕಾಗಲ್ಲ, ಬಿಕಾಸ್ ಆಫ್ ಇದು ಎಕ್ಸಿಟ್ ಪೋಲ್, ಮತದಾನೋತ್ತರ ಸಮೀಕ್ಷೆ. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಇಬ್ರಿಗೂ ಕೂಡ ಅವಕಾಶ ಇದೆ ಅಂತ ಅವ್ರವ್ರು ಅನ್ಕೊಂಡಿದ್ದಾರೆ. ಬಟ್ ಇದೊಂಥರ 50-50 ಇದೆ. ಕ್ಲಿಯರ್ ಆಗಿ ಇವರೇ ಅಂತ ಹೇಳುವಂತ ಸನ್ನಿವೇಶ ಇಲ್ಲ. ಎಷ್ಟೇನೋ ಹೇಳ್ತಾ ಇದ್ದೀರಾ ಆಗ್ಲೇ. ಬಾಗಲಕೋಟೆ ಬಿಜೆಪಿ ಕಾಂಗ್ರೆಸ್ ಫೈಟು ಸಹಜವಾಗಿ. ಅದನ್ನೇ ಹೇಳಿದೆ. ಈಗಂದ್ರೆ ಇವಾಗ ನಾನು ಆಗ್ಲೇ ಹೇಳ್ದಾಗೆ ಅವಾಗ ಒಂದ್ ಲೆಕ್ಕಾಚಾರ ಇತ್ತು, ಅದಾದ್ಮೇಲೆ ಒಂದ್ ಲೆಕ್ಕಾಚಾರ ಬಂತು. ಅಂಡ್ ಕಾಂಗ್ರೆಸ್ ಅವರು ನೀವಾಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಸಿದ್ದರಾಮಯ್ಯ ಅವರು 1 ವಾರ ಹೋಗಿ ಅಲ್ಲೇ ಬಿಟ್ಬಿಟ್ಟಿದ್ರು, ಅಷ್ಟು ಪ್ರಚಾರವನ್ನ ಮಾಡ್ತಾ ಇದ್ರು. ಅಂದ್ರೆ ಅವರು ಬಾಗಲಕೋಟೆ ಒಕ್ಕಾರ್ಕುಕ್ ನಾವು ಗೆಲ್ಲೇಬೇಕು ಅನ್ನೋ ಒಂದ್ ಮಟ್ಟಿಗೆ ಆಟ ಕೂಡ ತೊಟ್ಟಿದ್ರು. ಸೊ ನೋಡೋಣ ಅವ್ರ ಪ್ರಚಾರ ಹೋಗಿದ್ದೇನಾದ್ರೂ ಎಫೆಕ್ಟ್ ಜಮೀರ್ ಅವರು 2 ದಿನ ಉಳ್ಕೊಂಡಿರಲ್ಲಿ ಕ್ಯಾಂಪೇನ್ಗೆ. 2 ಗಂಟೆ ಮಾತ್ರ ದಾವಣಗೆರೆ, 2 ದಿನ ಬಾಗಲಕೋಟೆ. ಹೌದು, ಸೊ ಅಲ್ಲಿ ಮುಸಲ್ಮಾನ ಮತಗಳಿತ್ತು, ಆಚೆ ಈಚೆ ಅನ್ನೋ ಕಣಕಲ್ಲಿ ಉಳ್ಕೊಂಡ್ರು. ಈ ತರ ಆಗಿದೆ. ಬಟ್ ಬಾಗಲಕೋಟೆ ಮೊದಲು ಬಿಜೆಪಿ ಅಂತಿತ್ತು, ಕಡೆಗಳಿಗೆ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಇದಾಗಿದೆ ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಕಾಂಗ್ರೆಸ್ಸಿಗರಿಗೂ ವಿಶ್ವಾಸ ಇದೆ, ಬಿಜೆಪಿಗರಿಗೂ ವಿಶ್ವಾಸ ಇದೆ. ಬಟ್ ಬಿಜೆಪಿಗಿಂತ ಹೆಚ್ಚು ವಿಶ್ವಾಸ ಕಾಂಗ್ರೆಸ್ಸಿಗರಿಗಿದೆ ಬಾಗಲಕೋಟೆ ಗೆಲ್ತೀವಿ ಅಂತ. ತಾವೇನ್ ಹೇಳ್ತೀರಿ ಬಾಗಲಕೋಟೆ ಬೈ ಎಲೆಕ್ಷನ್ ಬಗ್ಗೆ? ಬಿಜೆಪಿಯ ವೀರಣ್ಣ ಚರಂತಿಮಠ ಅಥವಾ ಕಾಂಗ್ರೆಸ್ನ ಉಮೇಶ್ ಮೇಟಿನ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ದಾವಣಗೆರೆ ಬಗ್ಗೆ ನೀವು ಅಭಿಪ್ರಾಯವನ್ನು ತಿಳಿಸಬಹುದು. ಇದು ಕರ್ನಾಟಕ ಟಿವಿ. ಮತ್ತೆ ಮೇ 4 ಕೌಂಟಿಂಗ್ ದಿನ ನಾನು ಮತ್ತೆ ರಂಜಿತಾ ನಿಮ್ಗೆ ಕಂಪ್ಲೀಟ್ ಕೌಂಟಿಂಗ್ ಡೇ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ. ನಮ್ಮ ಇಡೀ ಟೀಮ್ ನಿಮ್ಗೆ ರಿಸಲ್ಟ್ ಡೇ, ನಾಟ್ ಓನ್ಲಿ ದಾವಣಗೆರೆ, ಬಾಗಲಕೋಟೆ, ಕೇರಳ, ತಮಿಳುನಾಡು, ಅಸ್ಸಾಂ, ಪಶ್ಚಿಮ ಬಂಗಾಳ ಎಲ್ಲಾ ಚುನಾವಣೆಯ ಫಲಿತಾಂಶವನ್ನ ಕೊಡ್ತಿರ್ತೀವಿ. ಮೇ 4ನೇ ತಾರೀಕು ತಪ್ಪದೆ ಕರ್ನಾಟಕ ಟಿವಿನ ನೋಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.